ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತಿನ ದಿನ ತಗೋತಾ ಇರುವಂತಹ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಮುಂದಿನ 10 ದಿನಗಳಲ್ಲಿ ನಿಮ್ಮ ಬಗ್ಗೆ ಏನನ್ನು ಫೀಲ್ ಮಾಡ್ತಾರೆ ಅಂತ. ಓಕೆ, ದೆನ್ ನಿಮ್ಮ ಇಲ್ಲಿ ಒಂದು ಪಿಕಪ್ ಫೈಲ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಬ್ಲೂ ಹಾರ್ಟ್ ಇದೆ ಮತ್ತು ಗೋಲ್ಡನ್ ಹಾರ್ಟ್ ಇದೆ. ಮೊದಲನೇ ಫೈಲ್ ಬಂದು ಬ್ಲೂ ಹಾರ್ಟ್, ಸೆಕೆಂಡ್ ಫೈಲ್ ಬಂದು ಗೋಲ್ಡನ್ ಹಾರ್ಟ್. ನಿಮಗೆ ನಿಮ್ಮ ಪರ್ಸನ್ ಯಾರಿದ್ದಾರೋ ಅವರ ಮೇಲೆ ಮೆಡಿಟೇಟ್ ಮಾಡಿ ಅವರ ನೇಮನ್ನು 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಮತ್ತು ಅವ್ರದ್ದು ಪಿಕ್ಸ್ ಯಾವುದಾದ್ರೂ ಇದ್ದರೆ ನೋಡಿ, ಅವ್ರ ಜೊತೆ ಇರೋವಂತಹ ಕ್ಷಣಗಳನ್ನ ಇಮ್ಯಾಜಿನೇಷನ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡಿ ವಿಡಿಯೋನ ನೋಡಿ. ಓಕೆ, 30 ಸೆಕೆಂಡ್ ಮೆಡಿಟೇಟ್ ಮಾಡಿ ನಿಮ್ಮ ಫೈಲನ್ನು ಚೂಸ್ ಮಾಡಿ. ಇದು ಒಂದು ಕಲೆಕ್ಟಿವ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಎಷ್ಟು ರೆಸೋನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ತಗೊಳ್ಳಿ, ಮಿಕ್ಕಿದ್ದನ್ನು ಬಿಟ್ಬಿಡಿ, ಅದು ಬೇರೆಯವ್ರಿಗೋಸ್ಕರ ಆಗಿರುತ್ತೆ. ಓಕೆ, ಇದು ಜೆಂಡರ್ ಸ್ಪೆಸಿಫಿಕ್ ಆಗಿರೋದಿಲ್ಲ, ಯಾರು ಯಾವಾಗ ಹೇಗೆ ಬೇಕಾದರೂ ನೋಡ್ಬೋದು. ಓಪನ್ ಮೈಂಡೆಡ್ ಆಗಿ ಎಷ್ಟು ನಿಮಗೆ ರೆಸೋನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತೊಗೊಂಡು ಮಿಕ್ಕಿದ್ದನ್ನು ಬಿಡಿ. ಓಕೆ ಫ್ರೆಂಡ್ಸ್, ಈಗ ಇಲ್ಲಿರುವಂತಹ 2 ಫೈಲಲ್ಲಿ ನಿಮ್ಮ ಫೈಲ್ ಯಾವುದು ಅಂತ ಚೂಸ್ ಮಾಡಿ. ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಓಕೆ, ಸೊ ಮೊದಲನೆಯ ಫೈಲನ್ನು ಯಾರೆಲ್ಲ ಚೂಸ್ ಮಾಡಿರ್ತಾರೋ ಅವರಿಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಇನ್ನು ಮುಂಬರುವ 10 ದಿನಗಳು ಅವರ ಪರ್ಸನ್, ಅವರ ಮೈಂಡಿನಲ್ಲಿ ಇರೋವಂತಹ ಪರ್ಸನ್ ಅವರ ಬಗ್ಗೆ ಏನನ್ನು ಫೀಲ್ ಮಾಡ್ತಾರೆ ಅಂತ. ಓಕೆ, ಹರ್ಮಿಟ್, ರೀಟ್ರೀಟ್ ಆ್ಯಂಡ್ ರೀಚಾರ್ಜ್. ಅಂದರೆ ಫ್ರೆಂಡ್ಸ್, ಆ್ಯಕ್ಚುಲಿ ನೀವು ಇದ್ರ ಮೂಲಕ ಯೂನಿವರ್ಸ್ ನಿಮಗೆ ಏನನ್ನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ, ನೀವು ನಿಮ್ಮ ಪರ್ಸನ್ಗೆ ತುಂಬ ಅಂದರೆ ತುಂಬಾ ಟೈಮ್ ಕೊಡ್ತಾ ಇದ್ದೀರಾ, ಓವರಾಗಿ ಟೈಮ್ ಕೊಡ್ತಾ ಇದ್ದೀರಾ. ನಿಮ್ಮನ್ನು ನೀವು ಗಮನಿಸ್ಕೋತಾ ಇಲ್ಲ. ನಿಮ್ಮ ಬದಲು ನೀವು ಯಾವಾಗಲೂ ಎನಿ ಟೈಮ್ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಎನಿ ಟೈಮ್. ಓಕೆ, ಸೊ ನಿಮಗೋಸ್ಕರ ಸೆಲ್ಫ್ ಲವಲ್ಲಿ ಬರಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನಿಮ್ಮನ್ನು ನೀವು ನೋಡ್ಕೋಬೇಕು, ನಿಮ್ಮನ್ನು ನೀವು ಪ್ರೀತಿ ಮಾಡಬೇಕು, ನಿಮಗೋಸ್ಕರನೂ ನೀವು ಟೈಮ್ ಕೊಟ್ಕೋಬೇಕು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಯಾವ್ದು ಇಷ್ಟ ಆಗಲ್ವೋ ಆ ಕೆಲಸನೂ ಮಾಡಬೇಕು. ನಿಮಗೋಸ್ಕರ ಇರುವಂತಹ ಕೆಲಸಗಳು ತುಂಬಾ ಇದೆ, ಅದನ್ನು ನೀವು ಮಾಡಬೇಕು. ಬಟ್ ನೀವು ಅದೆಲ್ಲ ಬಿಟ್ಟು ಎನಿ ಟೈಮ್ ನೀವು ನಿಮ್ಮ ಪರ್ಸನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ. ಅವರು ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಯಾರ ಜೊತೆ ಇದ್ದಾರೆ, ಹೀಗೇನು ಮಾಡ್ತಾ ಇರ್ಬೋದು. ಸೊ ದಟ್ ನಿಮ್ಮದೇ ಆದ ಇಮ್ಯಾಜಿನೇಷನಲ್ಲಿ ಕಂಪ್ಲೀಟ್ಲಿ ಕಳೆದೋಗ್ಬಿಟ್ಟಿದ್ದೀರಾ. ಅದನ್ನು ಬಿಟ್ಟು ನಿಮ್ಮನ್ನು ನೀವು ರಿಟ್ರೀಟ್ ಮಾಡಿ, ರೀಚಾರ್ಜ್ ಮಾಡಿ, ಮೆಡಿಟೇಷನ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಾವು ತುಂಬಾ ಓವರಾಗಿ ಕೊಡ್ತಾ ಹೋಗ್ಬಿಟ್ರೆ ನಮಗೆ ಕಂಪ್ಲೀಟ್ಲಿ ಅದೇ ಒಂದು ಗುಂಗಲ್ಲಿ ನಾವಿದ್ದಾಗ ಅವ್ರಿಗೆ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಇರೋದಿಲ್ಲ. ಎನಿ ಟೈಮ್ ಅವೈಲೇಬಲ್ ಇರ್ತೀರ ನೀವು ಅವ್ರಿಗೆ. ಎನಿ ಟೈಮ್ ಅವೈಲೇಬಲ್ ಇದ್ದಾಗ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋ ಅಂತಹ ಚಾನ್ಸನ್ನು ನೀವು ಅವ್ರಿಗೆ ಕೊಡೋದೇ ಇಲ್ಲ. ಅವಾಗ ಏನಾಗುತ್ತೆ, ಮಿಸ್ಸಿಂಗ್ ಎನರ್ಜಿ ಮಿಸ್ ಆಗುತ್ತೆ. ಓಕೆ, ಸೊ ಅವ್ರಿಗೆ ನಿಮ್ಮ ವ್ಯಾಲ್ಯೂನೇ ಗೊತ್ತಾಗಲ್ಲ. ಬಿಡು, ಎನಿ ಟೈಮ್ ಇರ್ತಾರಲ್ಲ, ಯಾವಾಗ ಬೇಕಾದರೂ ಸಿಗ್ತಾರೆ, ಯಾವಾಗಲೂ ಅಷ್ಟೇ ಅಲ್ವಾ. ತುಂಬ ಈಸಿಯಾಗಿ ಸಿಗುವಂತಹ ವಸ್ತು ಅದು ಏನಾದರೂ ಆಗಲಿ, ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ನೀವು ಎಲ್ಲೋ ಒಂದು ಕಡೆ ನೀವು ತುಂಬಾ ಕೊಡ್ತಾ ಹೋದಾಗ, ತುಂಬ ಅವೈಲೇಬಲ್ ಇದ್ದಾಗ ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡುವಂಥದ್ದು ಕಾಮನ್ ಆಗಿಬಿಡುತ್ತೆ. ಸೊ ನಿಮಗೆ ಅವರ ವ್ಯಾಲ್ಯೂ ನಿಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಾಗೋದಿಲ್ಲ. ಅದನ್ನು ಬಿಡಿ, ನಿಮ್ಮನ್ನು ನೀವು ಪ್ರೀತಿ ಮಾಡಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ ಬೇರೆ ಏನೇನು ಮೆಸೇಜಸ್ ಯೂನಿವರ್ಸ್ ಕೊಡ್ತಾರೆ ಅಂತ. ಯಾರೆಲ್ಲ ನನ್ನ ಫೋನ್ ನಂಬರ್ ಚೂಸ್ ಮಾಡಿ ಮಾಡ್ತಾ ಇದ್ದಾರೆ ಏನಂತಹ ಮೆಸೇಜಸ್ ಅವರ ಪರ್ಸನ್ಸ್ ಬಗ್ಗೆ ಅವರು ಕೊಡ್ತಾರೆ ಅಂತ ಮೆಸೇಜ್. ಥ್ಯಾಂಕ್ ಯು. ಫ್ರೆಂಡ್ಸ್, ನಿಮಗೇನಾದರೂ ರೆಮಿಡೀಸ್ ಬೇಕಾಗಿದ್ದರೆ, ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ನಿಮಗೆ ಕಾಮೆಂಟ್ಸಲ್ಲಿ ನಂಬರ್ ಇರಲ್ಲ. ಓಕೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಅದಕ್ಕೆ ಮೆಸೇಜ್ ಮಾಡಿ, ವಾಟ್ಸಪ್ ಮೂಲಕ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೇನಾದರೂ ಬೇಕಾದ್ರೆ ರೆಮಿಡೀಸ್ ಆಗಲಿ ಅಥವಾ ರೀಡಿಂಗ್ಸ್ ಆಗಲಿ ಏನೇ ಬೇಕಾಗಿದ್ದರೂ ನೀವು ನನಗೆ
ಪರ್ಸ್ನಲ್ಲಾಗಿ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿ. ನಿಮ್ಮದು ಆ್ಯಕ್ಚುಲಿ ನನ್ನ ಹತ್ರ ರೆಮಿಡೀಸ್ ಎಲ್ಲ ಅವೈಲೇಬಲ್ ಇದೆ ಕಂಪ್ಲೀಟಾಗಿ. ಸ್ವಿಚ್ ವರ್ಡ್ಸ್ ಇದೆ, ಕ್ಯಾಂಡಲ್ ಹೀಲಿಂಗ್ ಇದೆ, ನಾಟ್ ಮ್ಯಾಜಿಕ್ ಇದೆ, ಏಂಜಲ್ ಹೀಲಿಂಗ್ ಇದೆ. ನೀವು ಯಾವುದು ನಿಮಗೆ ಸೂಟ್ ಆಗುತ್ತೋ ಅದನ್ನು ನೋಡಿ. ಕ್ರಿಸ್ಟಲ್ಸ್ ಇದೆ, ಟಂಬಲ್ ಸ್ಟೋನ್ ಕೂಡ ಕೊಡ್ತೀವಿ, ಮೊಜೋ ಬ್ಯಾಗ್ಸ್ ಇದೆ, ಎಲ್ಲನೂ ಇದೆ. ಸೊ ನಿಮಗೆ ಯಾವುದು ಕಂಪ್ಲೀಟ್ಲಿ ಅವೈಲೇಬಲ್ ನಿಮಗೆ ಕೊಡೋಕ್ಕಾಗುತ್ತೋ ಅದನ್ನು ನಾನು ನಿಮ್ಮ ಪ್ರಾಬ್ಲಮ್ಗೆ ತಕ್ಕ ಹಾಗೆ ನಾನು ಕೊಡ್ತೀನಿ ಆಯಿತಾ. ಅನಲೈಸ್ ಮಾಡಿ ಕೊಡ್ತೀನಿ. ಸೊ ದಟ್ ನಿಮಗೇನಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಟಮ್ ಆಫ್ ದಿ ಎನರ್ಜಿ ಬಂದು ಬಿಹೈಂಡ್ ಇಲ್ಯೂಷನ್. ಅಂದರೆ ನೀವು ತುಂಬ ಅಂದರೆ ನಾನು ಆವಾಗಲೇ ಹೇಳಿದೆ ಇಲ್ಲಿ ತುಂಬ ಅಂದರೆ ತುಂಬ ನಿಮ್ಮದೇ ಆದ ಇಮ್ಯಾಜಿನೇಷನಲ್ಲಿ ಕಳೆದೋಗ್ತಾ ಇದ್ದೀರಾ. ಕಂಪ್ಲೀಟ್ಲಿ ಇಮ್ಯಾಜಿನಲ್ಲೇ ಇರ್ತೀರ ಎನಿ ಟೈಮ್. ಅವ್ರೇನು ಮಾಡ್ತಾಯಿದ್ದಾರೆ, ಅವ್ರೇನು ಇದು ಮಾಡ್ತಾಯಿದ್ದಾರೆ ಆ ಥರನೇ ಯೋಚನೆ ಮಾಡ್ತಿದ್ದೀರಾ. ಅವ್ರಿಗೋಸ್ಕರನೇ ಅವರು ನಿಮ್ಮ ತಲೆಯಲ್ಲಿ ತುಂಬ ಆಕ್ಯುಪೈ ಮಾಡಿಬಿಟ್ಟಿದ್ದಾರೆ. ನಿಮ್ಮ ತಲೆ ಬೇರೆ ಎಲ್ಲೂ ಓಡ್ತಾನೆ ಇಲ್ಲ, ಬೇರೆ ಏನೂ ಕೆಲಸ ನೀವು ಮಾಡ್ತಾನೆ ಇಲ್ಲ. 24/7 ಕಂಪ್ಲೀಟ್ಲಿ ಅವರೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಪ್ಲೇಫುಲ್ನೆಸ್ ನೋಡಿ, ಕಂಪ್ಲೀಟಾಗಿ ಒಂದು ಏನು ಆ್ಯಕ್ಟಿವಿಟೀಸ್ ಇದೆ, ನೀವು ಆ್ಯಕ್ಟಿವ್ ಆಗಿ ಇರಬೇಕು. ಆ ಆ್ಯಕ್ಟಿವಿಟೀಸ್ನ ನೀವು ಬಿಟ್ಟಾಕಿದ್ರೆ ಇಲ್ಲಿ ಲ್ಯಾಪ್ಸ್ ಆಗಿದೆ ಅಥವಾ ಓವರ್ ಆಗಿದೆ. ಕಂಪ್ಲೀಟ್ಲಿ ಅವ್ರದ್ದೇ ಗುಂಪಲ್ಲಿ ಓವರಾಗಿ ಪ್ಲೇ ಆಗ್ತಿದ್ದೀರಾ, ಇಲ್ಲಾಂದರೆ ಬೇರೆ ಕಂಪ್ಲೀಟ್ಲಿ ಲೆಸ್ ಪ್ಲೇ ಆಗ್ತಾಯಿದ್ದೀರಾ ಅಂತ ಹೇಳಿ ಬಾಟಮ್ ಆಫ್ ದಿ ಎನರ್ಜಿ ಬಂದಿದೆ. ಓಕೆ, ಬಿಯಾಂಡ್ ಇಲ್ಯೂಷನ್. ಸೊ ನೋಡೋಣ ಬನ್ನಿ ಏನಂತ ಬಂದಿದೆ. ಪೋಸ್ಟ್ಪೋನ್ಮೆಂಟ್, ಪಾರ್ಟಿಸಿಪೇಷನ್, ಹೀಲಿಂಗ್, ಐಸೋಲೇಷನ್, ಶೇರಿಂಗ್, ಮೈಂಡ್. ಓಕೆ, ಸೊ ಇನ್ನೆರಡು ಕಾರ್ಡ್ ತಗೋಣ. ಫ್ರೆಂಡ್ಸ್, ಇಲ್ಲಿ ಕಾರ್ಡ್ಸ್ ಏನು ಹೇಳ್ತಿದೆ ಅಂದರೆ ಪೋಸ್ಟ್ಪೋನ್ ಮಾಡ್ತಾಯಿದ್ದೀರಾ. ನೀವು ಯಾವುದೋ ಒಂದು ಎಲ್ಲ ಕೆಲಸಗಳನ್ನು ತುಂಬಾ ಪೋಸ್ಟ್ಪೋನ್ ಮಾಡ್ತಾಯಿದ್ದೀರಾ. ನಿಮ್ಮ ಲೈಫಲ್ಲಿ ಬೇರೆ ಒಂದು ಕ್ರಿಯೇಟಿವಿಟಿ ಇದೆ, ಆ ಕ್ರಿಯೇಟಿವ್ ಆಗಿ ನೀವು ಯೋಚನೆ ಮಾಡ್ತಾಯಿಲ್ಲ. ನಿಮಗೆ ಬೇಕಾಗಿರುವಂಥ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ಅವೆಲ್ಲನೂ ತೀರಾ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾಯಿದ್ದೀರಾ. ಆ್ಯಂಡ್ ಪೇಷನ್ಸ್, ಅಕಸ್ಮಾತ್ ಅವ್ರು ಬರ್ತಾಯಿಲ್ಲ ಅಂದರೆ ಬರೀ ಅವ್ರಿಗೋಸ್ಕರನೇ ಕಾಯ್ಕೊಂಡು ಕೂತ್ಕೊಳ್ಳೋದು, ಅವ್ರ ಮೆಸೇಜ್ಗೋಸ್ಕರ ಕಾಯೋದು, ಅವ್ರ ಕಾಲ್ಗೋಸ್ಕರ ಕಾಯೋದು, ಅವ್ರು ಏನು ಹೇಳ್ತಾರೆ ಅಂತ ಕಾಯೋದು, ಜಸ್ಟ್ ಲೈಕ್ ದಟ್. ಓಕೆ, ಪೇಷನ್ಸಿಂದ ತುಂಬಾ ಕಾಯ್ತಾ ಇದ್ದೀರಾ, ಮತ್ತು ನಿಮ್ಮ ಕೆಲಸ ಎಲ್ಲನೂ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಕೆಲಸಗಳನ್ನು ನೀವು ಮಾಡ್ತಾಯಿಲ್ಲ ನೀವು, ಅದನ್ನು ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಪಾರ್ಟಿಸಿಪೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏಕೆಂದರೆ ನಾವು ಪಾರ್ಟಿಸಿಪೇಟ್ ಮಾಡದೇ ಇದ್ದರೆ ಅವ್ರ ಜೊತೆಗೆ ಅವರು ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತ ಅಂದರೆ ಆ್ಯಕ್ಚುಲಿ ವರ್ಕ್ ಆಗೋಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫೀಲಿಂಗ್ಸ್ ಅವ್ರ ಹತ್ರ ಹೇಳ್ಕೊತೀರಾ, ಅವರು ನಿಮ್ಮ ಹತ್ರ ಹೇಳ್ಕೋಬೇಕು. ಎಲ್ಲೋ ಒಂದು ಕಡೆ ಪಾರ್ಟಿಸಿಪೇಷನ್ ಮಾಡ್ತಾಯಿಲ್ಲ ನೀವು. ಅಂದರೆ ನಿಮ್ಮ ವರ್ಕ್ ಪ್ಲೇಸಲ್ಲಿ ಅಥವಾ ನಿಮ್ಮ ಒಂದು ಬೇರೆ ಕೆಲಸಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿಲ್ಲ. ನೀವು ಎಲ್ಲ ಎನರ್ಜಿನೂ ಒಂದೇ ಕಡೆ ಹಾಕ್ತಾಯಿದ್ದೀರಾ. ಅದನ್ನು ಬಿಟ್ಟು ಬೇರೆ ಕಡೆಯೂ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಎರಡು ಕೈ ಕೂಡಿದ್ರೆ ಚಪ್ಪಾಳೆ ಅಂತ ಹೇಳ್ತೀವಿ. ಅಂದರೆ ವರ್ಕ್ ಯಾವಾಗಲೂ ಎಲ್ಲ ಕಡೆಯಿಂದನೂ ಆಗಬೇಕು. ಒಂದೇ ಒಂದು ಕಡೆಯಿಂದ ನಾವು ಮಾಡ್ತಾ ಹೋದರೆ ಅದು ವರ್ಕ್ ಆಗಲ್ಲ, ಕಂಪ್ಲೀಟ್ಲಿ ಫಿನಿಶ್ಡ್ ಆಗಲ್ಲ ಅಂತ ಹೇಳಿ. ಆ್ಯಂಡ್ ಹೀಲಿಂಗ್, ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಹೀಲಿಂಗ್ ಬೇಕಾಗಿದೆ. ಈ ಒಂದು ರಿಲೇಷನ್ಶಿಪ್ ಕೂಡ ಹೀಲಿಂಗ್ ಬೇಕಾಗಿದೆ. ಇದು ತುಂಬಾ ಓವರಾಗಿ ಬರ್ಡನ್ ಆಗ್ತಿದೆ. ನಿಮ್ಮ ಒಂದು ತಲೆಯಲ್ಲಿ ಅವರದೇ ಒಂದು ಯೋಚನೆಗಳನ್ನು ತುಂಬಿಕೊಂಡಿದ್ದೀರಿ. ಸ್ಟಮಕ್ ಇಶ್ಯೂಸ್ ಇರ್ಬೋದು, ನಿಮ್ಮ ಹಾರ್ಟ್ ಚಕ್ರ ಎಲ್ಲ ಒಂದು ಕಡೆ ಹೀಲಿಂಗ್ ಕೇಳ್ತಾ ಇದೆ. ಅದು ಓಪನ್ ಆಗಿದ್ರೂ ಆ್ಯಕ್ಟಿವ್ ಆಗಿಲ್ಲ, ಅಲ್ಲಿ ಒಂದು ಬ್ಲಾಕೇಜಸ್ ಆಗಿದೆ. ನಿಮ್ಮದು ಓವರಾಲ್ ಹೆಲ್ತ್ ಏನೋ ಒಂದು ಇಶ್ಯೂ ಕಾಡ್ತಾ ಇದೆ. ಸೊ ದಟ್ ಆ ಇಶ್ಯೂ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಆ ಇಶ್ಯೂ ಏನಾಗಿದೆ ಅನ್ನೋದನ್ನು ನೀವು ತಿಳ್ಕೋಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು.
ಆ್ಯಂಡ್ ಐಸೋಲೇಷನ್ ಆಗ್ತಿದೆ. ಐಸೋಲೇಷನ್ ಇನ್ ದ ಸೆನ್ಸ್ ಏನಕ್ಕೆ ಐಸೋಲೇಷನ್ ಆಗ್ತಿದೆ ಅಂದರೆ ರೆಸಿಪ್ಟಿವಿಟಿ, ಅಂದರೆ ಏನು ಬಂತೋ ಅದನ್ನು ತೊಗೋಬೇಕು ಲೈಫಲ್ಲಿ, ಏನು ಬರುತ್ತೋ ಅದನ್ನು ತೊಗೊಳೋದಕ್ಕೆ ನೀವು ರೆಡಿ ಇಲ್ಲ. ಓಪನ್ ಮೈಂಡೆಡ್ ಆಗಿ ನೀವು ಅದನ್ನು ತೊಗೊಳೋಕ್ಕೆ ರೆಡಿ ಆಗಬೇಕು. ರೆಸಿಪ್ಟಿವಿಟಿ ಏನು ಬರುತ್ತೋ ಬರಲಿ ಅನ್ನೋ ಒಂದು ರೆಸಿಪ್ಟಿವಿಟಿಲಿ ನೀವು ಇರಬೇಕು. ಐಸೋಲೇಷನ್ ಆಗ್ತಿದ್ರ ಅಂದರೆ ಏನಾದರೂ ನಿಮ್ಗೆ ಇಷ್ಟ ಇಲ್ಲದೇನೋ ಒಂಚೂರು ನಡೆದ್ಬಿಡ್ತು ಅಂತ ಅಂದರೆ ತುಂಬಾ ಬೇಜಾರು ಮಾಡಿಕೊಂಡು ಹತ್ಕೊಂಡು ಎಲ್ಲಾದರೂ ಹೋಗಿ ಒಂದು ಕಡೆ ಕೂತ್ಕೊಂಡ್ಬಿಡ್ತೀರಾ. ಓಕೆ, ನಿಮ್ಮನ್ನು ನೀವು ಅಲ್ಲಿ ಕಳ್ಕೊಂಡ್ಬಿಡ್ತಾ ಇದ್ದೀರಾ. ಐ ಮೀನ್ ಏನಕ್ಕೆ ನನಗೀಗ ಆಗ್ತಿದೆ, ನನ್ನ ಜೊತೆ ಯಾರೂ ಇಲ್ಲ, ನನಗೆ ಯಾರೂ ಬೇಡ, ಯಾರ ಸಹವಾಸನೂ ಬೇಡ, ನಾನು ಒಂಟಿಯಾಗಿರ್ತೀನಿ ಅಂತನೋ, ಅಥವಾ ಇವರು ಹೀಗೆ ಮಾಡಿಬಿಟ್ರು ಅಂಥೇಳಿ ಪದೇ ಪದೇ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕಾಲ ಕಳೆಯೋದಿರ್ಬೋದು. ನೀವು ಯಾವುದೇ ವಿಷಯ ಆಗಲಿ ಏನು ಬರುತ್ತೋ ಅದನ್ನು ತೊಗೋಬೇಕು. ಈಗ ಒಂದು ದಿನ ನೀವು ಇವಿಬ್ಬರು ಚೆನ್ನಾಗಿರ್ತೀರಾ ಅಂತ ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಇನ್ನೊಂದು ದಿನ ಅಕಸ್ಮಾತ್ ಎಲ್ಲೋ ಒಂದು ಕೆಲಸ ಜಾಸ್ತಿ ಆಯಿತು, ಅಥವಾ ಇನ್ನೊಂದೇನೋ ಆಯಿತು, ಅಥವಾ ಏನೋ ಒಂದು ಇನ್ಸಿಡೆಂಟ್ಸ್ ನಡೀತು, ಯಾರೋ ಬಂದರು, ಆ ಒಂದು ಟೈಮ್ ಫ್ಲಕ್ಚುಯೇಟ್ ಆಗ್ಬೋದು. ಶೇರಿಂಗ್ ಫ್ಲಕ್ಚುಯೇಟ್ ಆಗ್ಬೋದು. ಇಲ್ಲಿ ಆವತ್ತು ಒಂದು 1 ಅವರ್ ನಿಮ್ಗೆ ಟೈಮ್ ಕೊಡ್ತಾಯಿದ್ರು ಅಂದಾಗ ನಿಮಗೆ ಒಂದು ½ ಅನ್ ಅವರ್ ಕೊಡ್ಬೋದು, ಕೊಡೋಕ್ಕಾಗದೇ ಇರ್ಬೋದು. ಅದನ್ನು ನೀವು ರೆಸಿಪ್ಟಿವಿಟಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು. ಓಪನ್ ಮೈಂಡೆಡ್ ಆಗಿರಬೇಕು. ಏನಿದ್ರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ರೆಸಿಪ್ಟಿವಿಟಿ ಏನಂದ್ರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದ್ರ ಬದಲು ನೀವೇನು ಮಾಡ್ತಾಯಿದ್ದೀರಾ ಅಂದರೆ ಐಸೋಲೇಷನ್ ಆಗ್ತೀರಾ. ನೆನ್ನೆ ನೋಡಿದ್ರೆ ಆ ಥರ ಇದ್ದರು, ಇವತ್ತು ನೋಡಿದ್ರೆ ಈ ಥರ ಇದ್ದಾರೆ, ಅವಾಗೆಲ್ಲ ಆಗಿತ್ತು, ಇವಾಗೆಲ್ಲ ಹೀಗಿದೆ. ಎಲ್ಲ ಒಂದು ಕಡೆ ತಲೆಯಲ್ಲಿ ತುಂಬ ಕೆಟ್ಟದಾಗಿ ಯೋಚನೆ ಮಾಡ್ತಾ, ಕೆಟ್ಟದಾಗಿ ತುಂಬಿಕೊಳ್ತಾ, ನಿಮ್ಮನ್ನು ನೀವೇ ನಿಮ್ಮ ಆರೋಗ್ಯನೂ ಹಾಳು ಮಾಡ್ಕೋತಿದ್ದೀರಾ, ನಿಮ್ಮ ಮನಸ್ಥಿತಿನ ಹಾಳು ಮಾಡ್ಕೋತಿದ್ದೀರಾ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮನ್ನು ನೀವೇ ಸಫರಿಂಗಿಗೆ ತಳ್ಕೋತಾ ಇದ್ದೀರಾ. ಇದನ್ನು ಯಾರೂ ಕೊಡ್ತಾ ಇಲ್ಲ, ನಿಮಗೆ ನೀವೇ ತಂದ್ಕೋತಾ ಇರೋದು. ಓವರಾಗಿ ಇನ್ವಾಲ್ವ್ಮೆಂಟ್ ಆಗ್ತಾ ಇರೋದ್ರಿಂದ ಇದೆಲ್ಲ ಆಗ್ತಾ ಇರೋದು. ನೀವೆಲ್ಲ ಒಂದು ಕಡೆ ಒಂದು ಸ್ಟೆಪ್ ಬ್ಯಾಕ್ ತಗೋಬೇಕು, ಆಗ ಇದಕ್ಕೊಂದು ಉತ್ತರ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಶೇರಿಂಗ್ ಆಫ್ಕೋರ್ಸ್ ಶೇರ್ ಮಾಡಬೇಕು. ಯಾವ ಥರ ನಿಮ್ಮಲ್ಲಿರೋವಂಥ ವಿಷಯಗಳು, ನಿಮ್ಮಲ್ಲಿ ಇರೋವಂತಹ ಒಂದು ನಾಲೆಡ್ಜು, ನಿಮ್ಮಲ್ಲಿರೋವಂಥ ಒಂದು ಕ್ರಿಯೇಟಿವಿಟಿ ಏನೆಲ್ಲ ಇದೆ ಅಲ್ಲ, ಅದನ್ನೆಲ್ಲ ಶೇರ್ ಮಾಡಿ, ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ. ಖುಷಿ ಆಗುತ್ತೆ ಆವಾಗ. ಈಗ ನೀವು ಬೇರೆಯವ್ರ ಜೊತೆನೂ ಮಾತಾಡ್ತಾ, ಬೇರೆಯವ್ರ ಜೊತೆನೂ ಕಾಲ ಕಳೀತಾ ಹೋದರೆ ಎಲ್ಲ ಒಂದು ಕಡೆ ಆ ಮಿಸ್ಸಿಂಗ್ ಎನರ್ಜಿ ಅನ್ನೋದು ನಿಮಗೆ ಆಗಲ್ಲ. ಅದು ಬಿಟ್ಟು ನೀವು ಯಾರ ಜೊತೆನೂ ಶೇರ್ ಮಾಡಿ ಒಬ್ರಿಗೋಸ್ಕರನೇ ಇದು ಮಾಡ್ತಿದ್ದೀರಾ. ಓಕೆ, ಸೊ ದಟ್ ಬೇರೆಯವ್ರ ಜೊತೆ ಶೇರ್ ಮಾಡೋಕ್ಕೆ ರೆಡಿ ಇಲ್ಲ ನೀವು. ನಿಮ್ಮ ಟೈಮ್ನ ಬೇರೆಯವ್ರು ಯಾರಿಗೂ ಶೇರ್ ಮಾಡ್ತಾಯಿಲ್ಲ. ಓನ್ಲಿ 1 ಪೀಪಲ್ ಯು ಹ್ಯಾವ್ ಟು ಶೇರಿಂಗ್ ಅಂತ ನಿಮ್ಮಲ್ಲೇ ನೀವೇ ಒಂದು ಸರ್ಕಲ್ ಹಾಕ್ಕೊಬಿಟ್ಟಿದ್ದೀರಾ. ನಿಮ್ಮ ಟೈಮ್ ಏನಿದ್ರು ಇವ್ರಿಗೆ ಮಾತ್ರ ಆ ಥರ ಹಾಕ್ಕೊಂಬಿಟ್ಟಿದ್ದೀರಾ. ನೋ, ಇಲ್ಲಿ ಎಲ್ಲರಿಗೂ ಕೊಡಬೇಕು ಟೈಮಿಂಗ್ಸ್. ಓಕೆ, ನಿಮ್ಮ ಅವಶ್ಯಕತೆ ನಿಮ್ಮ ಅಪ್ಪ ಅಮ್ಮಂಗೂ ಇರುತ್ತೆ, ನಿಮ್ಮ ಸಿಸ್ಟರ್ಸ್ಗಿರುತ್ತೆ, ಬ್ರದರ್ಸ್ಗಿರುತ್ತೆ, ಫ್ರೆಂಡ್ಸ್ಗಿರುತ್ತೆ. ಸ್ಟೂಡೆಂಟ್ಸ್ ಆಗಿದ್ದರೆ ಹೊರಗಡೆ ಎಲ್ಲ ಓಡಾಡ್ತಾಯಿದ್ರೆ ಎಲ್ಲರ ಜೊತೆನೂ ಟೈಮನ್ನು ಸ್ಪೆಂಡ್ ಮಾಡಿ. ಎಲ್ಲ ಒಂದು ಕಡೆ ಈಗ ನೀವು ಟ್ರಾವೆಲ್ ಮಾಡ್ತಾಯಿದ್ದೀರಾ ಅಂದಾಗಲೂ ಕಮ್ಯುನಿಕೇಟ್ ಮಾಡುವಂಥದ್ದು ಬಿಡಿ. ಅದನ್ನು ಬಿಟ್ಟು ಟ್ರಾವೆಲ್ ಮಾಡಬೇಕಾದ್ರೆ ಎಷ್ಟೆಲ್ಲ ವಿಷಯಗಳು ನಡೀತಾ ಇರುತ್ತೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇವ್ರು ಎಲ್ಲೂ ಹೋಗಲ್ಲ, ಅಲ್ಲೇ ಇರ್ತಾರೆ. ಓಕೆ, ನಿಮ್ಮ ಒಂದು ಎನರ್ಜಿ ಫೀಲ್ಡಲ್ಲಿ ತುಂಬಾ ಅವರನ್ನು ತೊಗೊಂಡ್ಬಿಟ್ಟಿದ್ದೀರಾ. ಬೇರೆ ಕಡೆಯೂ ಶೇರಿಂಗ್ ಅನ್ನೋದನ್ನು ಇಟ್ಕೊಳ್ಳಿ, ಒಂದೇ ಕಡೆ ಶೇರ್ ಮಾಡ್ತಾ ಹೋಗಬೇಡಿ. ಆ್ಯಂಡ್ ಮೈಂಡ್, ಓಕೆ, ಮೈಂಡ್ ಆಗಲೇ ಹೇಳಿದೆ ನಾನು, ನಿಮ್ಮ ತಲೆ ತುಂಬ ಕಂಪ್ಲೀಟ್ ಇದನ್ನೇ ತುಂಬಿಕೊಟ್ಟಿದ್ದೀರಾ. ನೋಡಿ, ಈ ಕಂಪ್ಲೀಟ್ ಕಾರ್ಡ್ಸ್ ಎಲ್ಲ ಏನು ಬರ್ತಾಯಿದೆ ಅಂದರೆ ನಿಮ್ಮ ಎನರ್ಜಿಲಿ ಬರ್ತಾ ಇರೋವಂಥದ್ದು ಒಂದೇ ಏನಂದರೆ ತಲೆ ತುಂಬ ಅದೇ ವ್ಯಕ್ತಿ ಆ ಪರ್ಸನ್ ನೀವೇನು ಹೇಳ್ತಾ ಇದ್ದೀರಾ, ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಆ ಪರ್ಸನ್ ಬಗ್ಗೆನೇ ಯೋಚನೆ ಮಾಡ್ತಾ ಕಳೆದೋಗ್ತಾ ಇದ್ದೀರಾ. ಆ ಪರ್ಸನ್ಗೋಸ್ಕರ ನಿಮ್ಮ ಎಲ್ಲ ಟೈಮನ್ನು ಕೊಡ್ತಾ ಇದ್ದೀರಾ. ಅದನ್ನು ಎಲ್ಲೋ ಒಂದು ಕಡೆ ನಿಲ್ಲಿಸಿ, ಎಷ್ಟು ಬೇಕೋ ಅಷ್ಟನ್ನು ಕೊಡಿ, ಬೇರೆ ಕಡೆನೂ ಕೊಡಿ. ತುಂಬ ನೆಗೆಟಿವ್ ಎನರ್ಜಿಗೆ ಹೋಗ್ತಾ ಇದ್ದೀರಾ ನೀವು. ಇದರಿಂದ ಆಗ್ತಾ ಇರುವಂಥದ್ದು ಒಂದು ಪರಿಣಾಮ ಏನಂದರೆ ಕಂಪ್ಲೀಟ್ಲಿ ನೆಗೆಟಿವ್ ಎನರ್ಜಿ. ನಿಮ್ಮ ಎನರ್ಜಿ ಕಂಪ್ಲೀಟ್ಲಿ ನೆಗೆಟಿವ್ ಆಗ್ತಾಯಿದೆ. ಸೊ ದಟ್ ನಿಮ್ಮ ತಲೆ ಕೆಡ್ತಾ ಇದೆ. ಎಲ್ಲಿವರೆಗೆ ಕೆಡ್ತಾ ಇದೆ ಅಂದರೆ, ಈ ಜಸ್ಟ್ ಇಮ್ಯಾಜಿನ್, ಈ ಒಂದು ಕಾರ್ಡನ್ನು ನೋಡಿದ ತಕ್ಷಣ ನಿಮ್ಮ ಬ್ರೈನ್ ಯಾವ ಥರ ಕೆಲಸ ಮಾಡ್ತಿದೆ ಅಂತ ನಿಮ್ಗೆ ಅರ್ಥ ಆಗ್ತಿರ್ಬೋದು ಅಲ್ವಾ. ಸೊ ದಟ್ ತುಂಬ ಅಂದರೆ ತುಂಬ ಕೆಟ್ಟೋಗಿದೆ ನಿಮಗೆ. ನೀವು ಅನ್ಕೋತಿದ್ರೆ ಏನಪ್ಪ ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂತ. ಇಲ್ಲ, ಆ್ಯಕ್ಚುಲಿ ನನಗಿಲ್ಲಿ ಕ್ಯಾಚ್ ಆಗ್ತಾ ಇರೋ ಎನರ್ಜಿ ಕಂಪ್ಲೀಟ್ಲಿ ಅದೇ ಒಂದು ಸ್ಯಾಡ್ ಎನರ್ಜಿ ಇದೆ. ಓಕೆ, ಆ ಎನರ್ಜಿ ಕ್ಯಾಚ್ ಆಗ್ತಿದೆ. ಎಲ್ಲ ಒಂದು ಕಡೆ ನಿಮ್ಗೆ ಹೆಡೇಕ್ ಇದೆ ಅನಿಸುತ್ತೆ. ಐ ಆಮ್ ಫೀಲಿಂಗ್ ಆಲ್ಸೋ ಹೆಡೇಕ್. ಓಕೆ, ಒಂಥರ
ಟಯರ್ಡ್ನೆಸ್ ಫೀಲ್ ಮಾಡ್ತಿದ್ದೀರಾ ಅನಿಸುತ್ತೆ, ಸುಸ್ತಾಗ್ತಿರ್ಬೋದು. ಅದೆಲ್ಲ ಒಂದು ಏನು ಡಿಹೈಡ್ರೇಷನ್ ಆಗಿದೆ ಅಂತ ಫೀಲ್ ಆಗ್ತಿದೆ. ಎಲ್ಲೋ ಒಂದು ಕಡೆ ನೀರು ಕುಡೀರಿ, ತುಂಬ ಜಾಸ್ತಿ ನೀರು ಕುಡೀರಿ. ನಿಮ್ಮ ಹೆಲ್ತಲ್ಲಿ ಇಶ್ಯೂ ಬರೋವಂಥ ಚಾನ್ಸಸ್ ಇದೆ. ತುಂಬ ಜಾಸ್ತಿ ನೀರು ಕುಡಿಬೇಕು ನೀವು. ಓಕೆ, ಡಿಹೈಡ್ರೇಷನ್ ಆಗ್ತಿದೆ, ನಿಮಗೆ ಸುಸ್ತಾಗ್ತಿದ್ದೀರಾ, ತಲೆನೋವ್ತಿದೆ, ಆ ಥರ ಎಲ್ಲ ಒಂದು ಇಶ್ಯೂಸ್ ಬರ್ತಾಯಿದೆ. ಎಲ್ಲೋ ಒಂದು ಕಡೆ ಸ್ಕಿಝೋಫೆನಿಯಾ ಅಂದರೆ ಯಾವ ಲೆವೆಲ್ಲಿಗೆ ಇನ್ವಾಲ್ವ್ಮೆಂಟ್ ಇದೆ ಅಂದರೆ, ಎಲ್ಲ ಬಿಟ್ಟಾಕ್ಬಿಡೋಣಪ್ಪ ಇವ್ರಿಗೆ, ತಲೆ ಕೆಟ್ಟೋಗ್ತಿದೆ, ಏನಕ್ಕೆ ಬೇಕು ನನಗೆ ಅನ್ನೋ ಒಂದು ಲೆವೆಲ್ಗೆ ಈ ರಿಲೇಷನ್ಶಿಪ್ ಹೋಗ್ತಾ ಇದೆ. ಓಕೆ, ಸೊ ಸ್ಕಿಝೋಫೆನಿಯಾ ಬರ್ತಾ ಇದೆ. ಓಕೆ, ಫೈನ್. ವೆಯ್ಟ್, ಏಂಜಲ್ಸ್ ಯಾವ ಥರ ಮೆಸೇಜಸ್ ಕೊಡ್ತಾರೆ ಅಂತ ನೋಡೋಣ ಫ್ರೆಂಡ್ಸ್. ಏಂಜಲ್ಸ್ ಈ ರೀಡಿಂಗ್ಗೆ ಕೊಡ್ತಾರೆ ಅಂತ ಗೈಡೆನ್ಸ್, ಪ್ಲೀಸ್ ಏಂಜಲ್ಸ್ ಗೈಡೆನ್ಸ್. ಇಂಪ್ರೂವಿಂಗ್ ಹೆಲ್ತ್, ನಾನು ಆವಾಗಲೇ ಹೇಳಿದೆ ಹೆಲ್ತ್ ಇಶ್ಯೂ ಇದೆ ಅಂತ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ಕಮ್ಯುನಿಕೇಟ್ ಕ್ಲಿಯರ್ಲಿ, ರೀಕನ್ಸಿಡರ್. ಫ್ರೆಂಡ್ಸ್, ಏಂಜಲ್ಸ್ ನಿಮಗೆ ಯಾವ ಥರ ಮೆಸೇಜಸ್ ಕೊಡ್ತಾ ಇದ್ದಾರೆ ಅಂತ ಅಂದರೆ, ಆಸ್ಕ್ ಫಾರ್ ಎ ಹೆಲ್ಪ್ ಫ್ರಮ್ ಅದರ್ಸ್ ಅಂದರೆ ಬೇರೆಯವ್ರ ಕಡೆಯಿಂದ ಸಹಾಯನ ಪಡೀರಿ. ಅಂದರೆ ನೀವು ಎಲ್ಲೋ ಒಂದು ಕಡೆ ತುಂಬಾ ಮನಸ್ಸಿಗೆ ಹಚ್ಕೊಂಡಿದ್ದೀರಾ ಅಂದಾಗ, ನಿಮಗೆ ಇದು ಸಾಲ್ವ್ ಆಗ್ತಿಲ್ಲ ಅಂದಾಗ, ಇದರಿಂದ ನೀವು ಹೊರಗಡೆ ಬರೋಕ್ಕಾಗ್ತಿಲ್ಲ, ಮೈಂಡ್ ಅಪ್ಸೆಟ್ ಆಗ್ತಿದೆ ಅಂತ ಅಂದರೆ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ಬೇರೆಯವ್ರಿಗೋಸ್ಕರ ಬೇರೆಯವರಿಂದ ಒಂದು ಸಹಾಯನ ಪಡೀರಿ. ನೋಡಿ, ನಿಮ್ಮ ಸುತ್ತಮುತ್ತನೇ ಇರುತ್ತೆ. ಡಿವೈನ್ ಹೆಲ್ಪ್ ಇರ್ಬೋದು, ಏಂಜಲ್ ಹೆಲ್ಪ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಯಾರು ಬೇಕಾದರೂ ಹೆಲ್ಪಿಂಗಿಗೆ ಬರ್ಬೋದು. ನೋಡಿ ಯಾರು ನಿಮಗೆ ಆಗೋವಂಥವ್ರು ಅಂತ. ಸೊ ಕಮ್ಯುನಿಕೇಟ್ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿ. ನಿಮ್ಗೇನು ಬೇಕು, ಏನು ಬೇಡ, ಏನು ನಡೀತಿದೆ, ಏನು ಆಗ್ತಿಲ್ಲ, ಏನಾಗಿದೆ, ಈ ಒಂದು ಮ್ಯಾಟರ್ ನಿಮಗೆ ಹರ್ಟ್ ಆಗ್ತಿರೋದೆಲ್ಲಿ, ಅಥವಾ ನೀವು ಏನನ್ನು ಮಿಸ್ ಮಾಡ್ಕೋತಾ ಇದ್ದೀರಾ, ಎಲ್ಲಿ ನಿಮಗೆ ತೊಂದರೆ ಆಗ್ತಿದೆ, ಕಮ್ಯುನಿಕೇಟ್ ಮಾಡಿ. ಓಕೆ, ಓಪನಾಗಿ ಮಾತಾಡಿ ಅವ್ರ ಹತ್ರ ಓಪನಾಗಿ ಮಾತಾಡಿ. ಮತ್ತು ರೀಕನ್ಸಿಡರ್ ಮಾಡಿ. ರೀಕನ್ಸಿಡರ್ ಅಂತ ಅಂದರೆ ಎಲ್ಲೋ ಒಂದು ಕಡೆ ಇಲ್ಲೇನಾದರೂ ಯಾರಾದರೂ ಕಂಪ್ಲೀಟ್ಲಿ ಕಮ್ಯುನಿಕೇಷನ್ ಮಿಸ್ ಆಗಿರೋ ಅಂಥವ್ರು, ಅಥವಾ ಏನೋ ಒಂದು ಬ್ರೇಕಪ್ ಸಿಚುವೇಶನ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋ ಅಂಥವ್ರು ಯಾರಾದರೂ ಇದ್ದರೆ ಅವರು ರೀಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ ಈ ಒಂದು ಏನು ಕಂಪ್ಲೀಟ್ ಅವ್ರದ್ದು ರಿಲೇಷನ್ಶಿಪ್ ಇದೆ ಅದನ್ನು ರೀಕನ್ಸಿಡರ್ ಮಾಡಿ, ಅದರಲ್ಲಿ ಏನನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ ನೀವು ತಿಳ್ಕೊಬೇಕು. ಸೊ ತುಂಬ ಪೋಸ್ಟ್ಪೋನ್ ಮಾಡೋದು ಕೂಡ ಒಳ್ಳೆಯದಲ್ಲ ಅಲ್ವಾ? ಎಲ್ಲ ಕೆಲಸನೂ ಪೋಸ್ಟ್ಪೋನ್ ಮಾಡ್ತಾಯಿದ್ದೀರಾ, ಅದನ್ನು ಮಾಡಿಬಿಡಿ ಅಂತೇಳಿ. ಇಂಪ್ರೂವಿಂಗ್ ಹೆಲ್ತ್, ನಿಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾಯಿದ್ರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ರಿಗೂ ಈ ರೀಡಿಂಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಅನ್ಕೋತೀನಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಗೈಡೆನ್ಸ್ನ, ಪ್ಲೀಸ್ ಅದನ್ನು ಫಾಲೋ ಮಾಡಿ. ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತೊಗೊಳ್ಳಿ, ರೆಸೊನೇಟ್ ಆಗದಿರೋದನ್ನು ಬಿಟ್ಬಿಡಿ. ಬನ್ನಿ ನೆಕ್ಸ್ಟ್ ಫೈಲಲ್ಲಿ ಏನಿದೆ ಅಂತ, ನೆಕ್ಸ್ಟ್ ಫೈಲ್ ಯಾರು ಚೂಸ್ ಮಾಡಿದ್ದಾರೆ ಅವರನ್ನು ನೋಡೋಣ. ಅಕಸ್ಮಾತ್ ನಿಮ್ಗೇನಾದರೂ ಆ ಫೈಲ್ ಕೂಡ ಏನಾದರೂ ಅಟ್ರ್ಯಾಕ್ಟ್ ಮಾಡಿದರೆ, ಅಲ್ಲೂ ಏನಾದರೂ ಒಂದು ಮೆಸೇಜ್ ನಿಮಗೆ ಅಂತ ಇದ್ದರೆ ಮೇ ಬಿ ಇದ್ರೂ ಇರ್ಬೋದು, ಗೊತ್ತಿಲ್ಲ. ಓಕೆ, ಇದ್ರೆ ಬಂದು ನೋಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಬನ್ನಿ ಈಗ ಫೈಲ್ ನಂಬರ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ ಆ್ಯಂಡ್ ಅವ್ರಿಗೋಸ್ಕರ ಯೂನಿವರ್ಸ್ ಏನೆಲ್ಲ ಮೆಸೇಜನ್ನು ಇಟ್ಟಿದ್ದಾರೆ, ಏನು ಮೆಸೇಜಸ್ನ ಯೂನಿವರ್ಸ್ ಕಡೆ ನಿಮಗೋಸ್ಕರ ಬಂದಿದೆ ಅಂಥೇಳಿ ನೋಡೋಣ, ಆಯಿತಾ? ಸೊ ಮೆಡಿಸನ್ ಮದರ್, ಆನರ್ ಯುವರ್ ಇನ್ನರ್ ನೋಯಿಂಗ್ ಅಂತಂದರೆ ಆ್ಯಕ್ಚುಲಿ ಈ ಕಾರ್ಡ್ನ ಮೀನಿಂಗ್ ಬಂದು ನೀವು ಇಲ್ಲಿವರೆಗೂ ಏನೆಲ್ಲ ಮಾಡ್ಕೊಂಬಂದಿದ್ದೀರಾ, ಅದನ್ನು ಮಾಡ್ತಾನೆ ಇದ್ದೀರಾ. ನಿಮ್ಗೆ ಗೊತ್ತು, ಆಲ್ರೆಡಿ ನಿಮ್ಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ.
ನೀವು ಎಲ್ಲೋ ಒಂದು ಕಡೆ ಏನು ಡಿಲೇಯಿಂಗ್ ಮಾಡೋದು ಆ್ಯಂಡ್ ಏನಾಗುತ್ತೆ ನೋಡೋಣ ಅನ್ನುವಂಥದ್ದು ಆ ಥರ ಮಾಡ್ಕೊಂಬಂದಿರ. ಆ್ಯಂಡ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಇಲ್ಲಿವರೆಗೂ ನಡೆದಿರೋ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಯೂಶ್ವಲಿ ಏನಾಗ್ತಾಯಿದೆ ಅಂತ ಅಂದರೆ ನಿಮ್ಮದೇ ಆದ ಒಂದು ಪ್ಯಾಟ್ರನ್ ಕ್ರಿಯೇಟ್ ಆಗಿಬಿಟ್ಟಿದೆ. ಓಕೆ, ಆ ಪ್ಯಾಟ್ರನ್ ಯಾವ ಥರ ಇದೆ ಅಂದರೆ ಸರ್ಕಲ್, ಬರೀ ಅಂಥವರೇ ನಿಮ್ಮ ಲೈಫಲ್ಲಿ ಬರೋವಂಥದ್ದು. ಅಂದರೆ ಒಂದು ಪರ್ಸನ್ ಯಾರೋ ಬಂದಿದ್ದಾರೆ, ನಿಮ್ಗೇನೋ ಒಂದು ಯೂಸ್ ಮಾಡ್ಕೊಂಡಿದ್ದಾರೆ ಅಥವಾ ಏನೋ ಒಂದು ಮಾಡಿದ್ದಾರೆ, ಹೋಗಿದ್ದಾರೆ ಅಂತ ಅಂದರೆ ಅಂಥದ್ದೇ ಪ್ಯಾಟ್ರನ್, ಅಂಥದ್ದೇ ವ್ಯಕ್ತಿಗಳನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಸೇಮ್ ಪ್ಯಾಟ್ರನ್ ಯಾರ್ಯಾರು ಇರ್ತಾರೋ ಹೇಗಿರುತ್ತೋ ಅದೇ ಥರ ನಡೀತೆ. ಐ ಮೀನ್ ಯಾರಾದರೂ ಬಂದು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಅಮೌಂಟ್ ಏನಾದರೂ ತೊಗೊಂಡೋಗ್ತಾರೆ, ಹೆಲ್ಪ್ ಮಾಡಿಸ್ಕೋತಾರೆ ಅಂತ ಅಂದರೆ ನೀವು ಆ ಒಂದು ಪ್ಯಾಟ್ರನ್ನಲ್ಲೇ ಬರ್ತಾ ಇರ್ತಾರೆ. ನಿಮ್ಮನ್ನು ಲವ್ ಮಾಡ್ತೀನಿ ಅಥವಾ ಇನ್ನೊಂದು ಸಮಥಿಂಗ್ ಏನೋ ಹೇಳ್ಬೋದು, ಮತ್ತು ನಿಮ್ಮಿಂದ ಅವ್ರಿಗೆ ಬೇಕಾಗಿರುವಂತಹ ಯೂಸನ್ನು ಪಡಿಬೋದು, ದುಡ್ಡಿದ್ರೆ ಇಸ್ಕೊಬೋದು, ಫೈನಾನ್ಷಿಯಲಿ ಗೇನ್ ಮಾಡ್ಕೋಬೋದು. ಆ್ಯಂಡ್ ಎಲ್ಲ ಒಂದು ಕಡೆ ನಿಮ್ಮನ್ನು ಯೂಸ್ ಮಾಡ್ಕೋತಾರೆ, ಆಮೇಲೆ ಹೋಗ್ತಾರೆ. ಜಸ್ಟ್ ಲೈಕ್ ಇದೊಂದು ಪ್ಯಾಟ್ರನ್ ರನ್ನಿಂಗ್, ಯಾವಾಗಲೂ ನೀವು ಅಂಥವ್ರನ್ನೇ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಯೂನಿವರ್ಸ್ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಆ ಪ್ಯಾಟ್ರನ್ನ ಬ್ರೇಕ್ ಮಾಡಿ, ಇದೇ ಪ್ಯಾಟ್ರನ್ನಲ್ಲಿ ಸುತ್ತುತ್ತಾ ಇರ್ಬಿಡಿ. ಇದೊಂದು ಸುಳಿ ಅಂತ ಹೇಳ್ತೀವಲ್ಲ ಆ ಥರ. ಸೊ ಇದೇ ಪ್ಯಾಟ್ರನ್ನಲ್ಲಿ ನೀವು ಸುತ್ತುತ್ತಾ ಇದ್ದೀರಾ, ಆ ಸುತ್ತುತ್ತಾ ಇರೋದ್ರಿಂದ ನೀವು ಹೊರಗಡೆ ಬರಬೇಕು ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ನಿಮಗೆಲ್ಲ ಗೊತ್ತು, ಆ್ಯಕ್ಚುಲಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತು ಈ ವಿಷಯ, ಆದರೂ ನೀವು ಅಲ್ಲೇ ಇದ್ದೀರಾ. ಏನು ಮಾಡ್ತಿದ್ದೀರಾ ಅಂದರೆ ಕರೇಜ್ ಇಲ್ಲ ನಿಮಗೆ, ಅದನ್ನು ಓಪನ್ ಆಗಿ ಹೇಳಿ ಅದರಿಂದ ಹೊರಗಡೆ ಬರೋ ಕರೇಜ್ ಇಲ್ಲ, ಡಿಲೇ ಮಾಡ್ತಾಯಿದ್ದೀರಾ. ನೋಡೋಣ ಏನಾಗುತ್ತೆ ಜಸ್ಟ್ ಲೈಕ್ ದಟ್ ಆ ಥರ ಮಾಡ್ತಾಯಿದ್ದೀರಾ ನೀವು. ಆದರೆ ಯೂನಿವರ್ಸ್ ಏನು ಹೇಳ್ತಾ ಇದ್ರೆ ಒಂದು ಸ್ಟೆಪ್ ತೊಗೊಳ್ಳಿ, ನೀವು ನೆಕ್ಸ್ಟು ಒನ್ ಬೈ ಒನ್ ಸ್ಟೆಪ್ ಆಗ್ತಾ ಹೋಗುತ್ತೆ, ಎಲ್ಲನೂ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾಯಿದ್ರೆ. ಮೇಜರ್ಲಿ ಕಾರ್ಡ್ ಮೀನಿಂಗ್ ಬಂದು ಏನಂದರೆ ನಿಮ್ಮದೇ ಆದ ಒಂದು ಪ್ಯಾಟ್ರನ್ ಕ್ರಿಯೇಟ್ ಆಗಿದೆ, ಆ ಪ್ಯಾಟ್ರನ್ನಿಂದ ನೀವು ಹೊರಗಡೆ ಬನ್ನಿ ಅಂತ ಹೇಳಿ ಏಂಜಲ್ಸ್ ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋವಂಥದ್ದು. ಓಕೆ ಫ್ರೆಂಡ್ಸ್, ನೋಡೋಣ ಕಾರ್ಡ್ಸಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿ. ಪ್ಲೀಸ್ ಚಾನಲಲ್ಲಿ ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತೊಗೊಳ್ಳಿ, ಮತ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ವೀಡಿಯೋಸ್ನ ನೋಡಿ. ರೆಸೊನೇಟ್ ಆಗುತ್ತೆ, ಅವಾಗ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಸೊ ದಟ್ ಎನರ್ಜಿ ಎಕ್ಸ್ಚೇಂಜ್ ಆಗಿಲ್ಲ ಅಂದ್ರೂ ಎಲ್ಲ ಒಂದು ಕಡೆ ರೆಸೊನೇಟ್ ಆಗೋ ಅಂಥದ್ದು ಇರೋಲ್ಲ. ರೆಸೊನೇಟ್ ಆಗಬೇಕು ಅಂದರೆ ಎನರ್ಜಿ ಎಕ್ಸ್ಚೇಂಜ್ ಆಗಬೇಕು. ಆ್ಯಂಡ್ ನಿಮಗೇನಾದರೂ ರೀಡಿಂಗ್ಸ್ ಏನಾದರೂ ಬೇಕು ಅಂತ ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ಪಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಹಾಕಿದ್ದೀನಿ. ಮೊದಲೇ ನೀವು ಯಾವ ರೀಡಿಂಗ್ ಬೇಕು ಅಂತ ಹೇಳಿ ಅದಕ್ಕೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಅಪಾಯಿಂಟ್ಮೆಂಟ್ ಟೈಮಿಂಗ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನಾನು ಅಪ್ಡೇಟ್ ಮಾಡ್ತೀನಿ, ಆಯಿತಾ. ಯೂಶ್ವಲಿ ಎಲ್ಲ ಫಿಲ್ ಆಗಿರುತ್ತೆ ಯೂಶ್ವಲಿ, ಬಟ್ ಆ ಟೈಮ್ ಗ್ಯಾಪಲ್ಲಿ ಏನಾದರೂ ಫ್ರೀ ಅಂದರೆ ಒಂದು ಟೈಮ್ ಗ್ಯಾಪಲ್ಲಿ ನಿಮ್ಮದನ್ನು ತೊಗೊಳೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಓಕೆ, ಯಾರಿಗೂ ವೆಯ್ಟ್ ಮಾಡಿಸೋದಿಲ್ಲ. ರೆಮಿಡೀಸ್ ಏನಾದರೂ ಬೇಕಾದ್ರೆ ಸ್ವಿಚ್ ವರ್ಡ್ ಇರ್ಬೋದು, ಕ್ಯಾಂಡಲ್ ಹೀಲಿಂಗ್ ಇರ್ಬೋದು, ಏಂಜಲ್ ಹೀಲಿಂಗ್ ಇರ್ಬೋದು, ಕ್ರಿಸ್ಟಲ್ಸ್ ಇರ್ಬೋದು. ಸೊ ಯಾವುದರಲ್ಲಿ ನಿಮಗೆ ಮೋಸ್ಟ್ ಪಾಸಿಟಿವ್ ರಿಸಲ್ಟ್ಸ್ ಸಿಗುತ್ತೋ ಅದರಲ್ಲಿ ನಾನು ರೆಮಿಡೀಸ್ ಮಾಡಿಕೊಡ್ತೀನಿ. ಆ್ಯಂಡ್ ರೂಟ್ ಕಾಸ್ ಏನಿದೆ ಅಂತ ತಿಳ್ಕೊಂಡು ಆ್ಯಕ್ಚುಲಿ ಒಂದು ರೀಡಿಂಗ್ ತೊಗೋಬೇಕಾಗುತ್ತೆ, ಯಾಕಂದರೆ ಮೇನ್ಲಿ ಪ್ರಾಬ್ಲಮ್ ಏನಿದೆ ಅಂತ ಹೇಳಿ. ಸೊ ಅದ್ರ ಬೇಸಿಸ್ ಮೇಲೆ ನಾವು ರೆಮಿಡೀಸ್ನ ಮಾಡುವಂಥದ್ದು ಫ್ರೆಂಡ್ಸ್. ಓಕೆ, ದ ಫೂಲ್ ಬಾಟಮ್ ಆಫ್ ದ ಡೆಕ್ ಎನರ್ಜಿ ಬಂದು ದ ಫೂಲ್ ಅಂತ ಬಂದಿದೆ. ಸೊ ಮೆಚ್ಯೂರಿಟಿ, ಎಕ್ಸಾಷನ್. ಓಕೆ ಫೈನ್. ಫೂಲ್ ಎನರ್ಜಿನಲ್ಲಿದ್ದೀರಾ. ಏನಂತ ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಏನಾಗುತ್ತೆ ಏನು ಬಿಡುತ್ತೆ ಅಂತ ಯೋಚನೆ ಮಾಡಲ್ಲ, ಎಲ್ಲೋ ಒಂದು ಕಡೆ ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ತಾಯಿಲ್ಲ, ಒಂದು ಮೆಚ್ಯೂರಿಟಿ ಲೆವೆಲಲ್ಲಿ ಯೋಚನೆ ಮಾಡ್ತಾಯಿಲ್ಲ ಕೆಲವೊಬ್ಬರು. ಓಕೆ, ಎಲ್ರಿಗೂ ಅಲ್ಲ, ಇಲ್ಲಿ ಒಂದಷ್ಟು ಜನ ಮೆಚ್ಯೂರ್ಡಾಗಿ ಥಿಂಕ್ ಮಾಡೋರು ಇರ್ಬೋದು, ಕೆಲವೊಂದಷ್ಟು ಜನ ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ದೇನೆ ಅಂತ ಇರ್ಬೋದು. ಆ್ಯಂಡ್ ಈಗೋದಲ್ಲಿ ಇರೋವಂಥದ್ದು, ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೇನೆ ಸುಮ್ಮನೆ ಹೊರಟ್ಬಿಡುವಂಥದ್ದು, ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಒಂದು ಕಮಿಟ್ಮೆಂಟ್ ಇಲ್ಲ, ಏನಿಲ್ಲ, ಆ ಥರ ಒಂದು ಎನರ್ಜಿನಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್. ಓಕೆ, ಈಗೋ ಇದೆ ಅವ್ರಿಗೆ.
ಆ್ಯಂಡ್ ಎಕ್ಸಾಷನ್ ಇಲ್ಲಿದೆ, ತುಂಬ ಟಯರ್ಡ್ ಆಗಿರೋವಂಥದ್ದು. ನೋಡೋಣ ಕಾರ್ಡ್ಸ್ ಯಾವ ಥರ ಬಂದಿದೆ. ಓಫ್ ಲೇಸಿನೆಸ್, ಇಂಟಿಗ್ರೇಷನ್, ಹೀಲಿಂಗ್, ಡ್ರೀಮ್, ರೆಬೆಲ್, ಅಲೋನೆಸ್. ಫ್ರೆಂಡ್ಸ್, ಇಲ್ಲಿ ಲೇಸಿನೆಸ್ ಕಾರ್ಡ್ ಬಂದಿದೆ. ಓಕೆ, ಲೇಸಿನೆಸ್ ಅಂತ ಅಂದರೆ ಎಲ್ಲ ಒಂದು ಕಡೆ ಸುಮ್ಮನೆ ಯಾವುದೇ ಕೆಲಸ ಮಾಡೋಕ್ಕೂ, ನಾನು ಆಲ್ರೆಡಿ ಅದು ಡೆಕ್ ನೀವು ಚೂಸ್ ಮಾಡಿರೋದ್ರಲ್ಲಿ ಹೇಳಿದೆ, ಮುಂದೂಡ್ತಾ ಹೋಗ್ತಾ ಇದ್ದೀರಾ ಈಗ ಮಾಡೋದನ್ನು ಇನ್ಯಾವಾಗಲೂ ಮಾಡೋದು. ಓಕೆ, ನೋಡೋಣ ವೆಯ್ಟ್ ಮಾಡೋಣ ಅಂತ ಹೇಳಿ ಲೇಝಿ ಅಂದರೆ ಲೇಝಿ ಆಗಿಬಿಡ್ತಿದ್ದೀರಾ. ನೀವು ಯಾವ ಸ್ಟೆಪ್ಪನ್ನು ತೊಗೋಬೇಕಾಗಿದೆಯೋ ಆ ಸ್ಟೆಪ್ಪನ್ನು ನೀವು ತೊಗೋತಾ ಇಲ್ಲ, ತುಂಬ ಲೇಝಿಯಾಗಿ ಕೂತ್ಬಿಟ್ಟಿದ್ದೀರಾ. ನೋಡೋಣ ಏನಾಗುತ್ತೆ, ಆದಮೇಲೆ ನೋಡ್ಕೊಳ್ಳೋಣ ಅನ್ನೋ ಒಂದು ಎನರ್ಜಿ ಇದು. ಓಕೆ, ಆ ಲೇಝಿನೆಸ್ ಎನರ್ಜಿನ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಬಂದಿರೋದೇ ಇಲ್ಲೂ ಬಂದಿರೋವಂಥದ್ದು. ಈ ಲೇಝಿನೆಸ್ಸಿಂದ ಹೊರಗಡೆ ಬನ್ನಿ, ನೀವು ಸ್ಟೆಪ್ ತೊಗೋಬೇಕು. ಆ ಸ್ಟೆಪ್ ತೊಗೊಂಡಾಗಲೇ ನಿಮಗೂ ಒಂದಕ್ಕೊಂದಕ್ಕೆ ಕನೆಕ್ಟ್, ಏನು ಹೇಳ್ತೀವಿ, ಹೆಜ್ಜೆಗೊಂದು ಹೆಜ್ಜೆ ಅಂತ ಹೇಳ್ತೀವಲ್ಲ ಹಾಗೆ. ಈಗ ಒಂದು ಸ್ಟೆಪ್ನ ನೀವು ಅದನ್ನು ತೊಗೊಂಡ್ರೆ ಆ ಲೇಜಿನೆಸ್ಸಿಂದ ಹೊರಗಡೆ ಬಂದು ಆ ಸ್ಟೆಪ್ ತೊಗೊಂಡ್ರೆ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಸ್ಟೆಪ್ನ ನೀವು ತೊಗೋತೀರಾ. ಸೊ ನೆಕ್ಸ್ಟ್ ಸ್ಟೆಪ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಇಂಟಿಗ್ರೇಷನ್ ಆಗುತ್ತೆ. ಇಂಟಿಗ್ರೇಷನ್ ಏನಂತ ಅಂದರೆ ಆ್ಯಕ್ಚುಲಾಗಿ ಒಂದು ಇನ್ಯಾನ್ ಎನರ್ಜಿ ಒಂದು ಬ್ಯಾಲೆನ್ಸ್ಡ್ ಆಗಬೇಕು. ಯಾಕಂದರೆ ನಿಮ್ಮ ಒಂದು ಎನರ್ಜಿ ಮಿಸ್ ಆಗಿದೆ, ಬ್ಯಾಲೆನ್ಸಲ್ಲಿ ಇಲ್ಲ. ಎಲ್ಲ ಕಡೆ ಬರೀ ಗಿವಿಂಗ್ ಅಂತಿದೆ. ಓಕೆ, ಕಂಪ್ಲೀಟಾಗಿ ನೀವು ಕೊಡೋದ್ರಲ್ಲೇ ಹೋಗ್ತಾ ಇದ್ದೀರಾ, ತೊಗೊಳ್ಳೋದ್ರಲ್ಲಿ ಇಲ್ಲ. ಓಕೆ, ಸೊ ಕಂಪ್ಲೀಟಾಗಿ ಇಂಬ್ಯಾಲೆನ್ಸ್ ಆಗಿದೆ ಎನರ್ಜಿ. ಯಾನ್ ಎನರ್ಜಿನ ನೀವು ಬ್ಯಾಲೆನ್ಸ್ ಮಾಡಬೇಕು. ಮಸ್ಕುಲಿನ್ ಮತ್ತು ಫೆಮಿನೈನ್ ಎನರ್ಜಿ ಅಂತ ಹೇಳ್ತೀವಿ. ಸೊ ದಟ್ ಅದು ಎಲ್ಲ ಒಂದು ಕಡೆ ಮಿಸ್ ಆಗ್ತಿದೆ. ಇಲ್ಲಿ ಟ್ವಿನ್ ಫ್ಲೇಮ್ ಇರ್ಬೋದು, ಸೋಲ್ಮೇಟ್ಸ್ ಇರ್ಬೋದು. ಓಕೆ, ಸ್ಪಿರಿಚುವಲ್ ಜರ್ನಿನಲ್ಲಿ ಇರೋವಂಥವ್ರು ಕೂಡ ಇಲ್ಲಿದ್ದಾರೆ, ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರೋ. ಸೊ ದಟ್ ಅವರು, ನೀವು ಇದನ್ನು ಬ್ಯಾಲೆನ್ಸ್ ಮಾಡಲಿಲ್ಲ ಅಂದರೆ ಈ ಬ್ಯಾಲೆನ್ಸ್ ಮಿಸ್ ಆಗುತ್ತೆ, ಯೂಶ್ವಲಿ ಮಿಸ್ ಆಗುತ್ತೆ. ಸೊ ದಟ್ ನೀವು ಅದನ್ನು ಬ್ಯಾಲೆನ್ಸ್ ಮಾಡಿ. ಒಂದು ಈಗೋ ಇದೆ ಅಂದರೆ ಈಗೋ ಅನ್ನೋದನ್ನು ನೀವು ಬಿಡಬೇಕು. ಯಾವಾಗಲೂ ಅಷ್ಟೇ, ರಿಲೇಷನ್ಶಿಪ್ಪಲ್ಲಿ ಒಂದು ಈಗೋನ ನಾವು ಏನಾದರೂ ತಂದ್ವಿ ಅಂದರೆ ಅದು ಕಂಪ್ಲೀಟ್ಲಿ ಆ ಒಂದು ರಿಲೇಷನ್ಶಿಪ್ನ ಬ್ರೇಕ್ ಮಾಡುತ್ತೆ, ಎಲ್ಲ ಒಂದು ಕಡೆ ಪೇಯ್ನ್ ಕೊಡುತ್ತೆ. ಆ ಒಂದು ಎನರ್ಜಿನ ಇಲ್ಲಿ ತೋರಿಸ್ತಾ ಇದ್ದಾರೆ. ಕಂಪ್ಲೀಟಾಗಿ ಲೇಸಿನೆಸ್ ಇರೋದ್ರಿಂದ ನಿಮಗೆ ಎಲ್ಲ ಒಂದು ಕಡೆ ಹೀಗೋ ಇರ್ಬೋದು, ಇಲ್ಲ ಅವ್ರಿಗೆ ಹೀಗೋ ಇರ್ಬೋದು. ಈ ಯಾರ ಒಬ್ಬರು ತಲೆಯಲ್ಲಿ ಆ ಈಗೋ ಬಂದುಬಿಟ್ಟಿದೆ. ಓಕೆ, ಅದನ್ನು ಬಿಡಬೇಕು. ಫಸ್ಟು ನೀವು ಒಂದು ಎನರ್ಜಿನ ಬ್ಯಾಲೆನ್ಸ್ ಮಾಡಬೇಕು. ತುಂಬ ಅಂದರೆ ತುಂಬ ಕೊಡ್ತಾ ಇದ್ದೀರಾ, ಸ್ಟೆಪ್ ಬ್ಯಾಕ್ ಆಗಿ ಮೆಡಿಟೇಷನ್ ಕೂಡ ಮಾಡಿ. ಓಕೆ, ಹೀಲಿಂಗ್ ಬೇಕಾಗಿದೆ ನೋಡಿ ಫ್ರೆಂಡ್ಸ್. ಈ ಹೀಲಿಂಗ್ ಕಾರ್ಡ್ ಬಂದಿದೆ. ಹೀಲಿಂಗ್ ಕಾರ್ಡ್ ಅಂತ ಅಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಹೀಲಿಂಗ್ ಬೇಕಾಗಿದೆ. ನೀವು ತಲೆ ತುಂಬ ಏನೇನೋ ಯೋಚನೆಗಳನ್ನು ತುಂಬಿಕೊಂಡಿದ್ದೀರಾ, ಗ್ಯಾಸ್ಟ್ರಿಟಿಸ್ ಆಗಿರ್ಬೋದು. ಓಕೆ, ಮತ್ತು ಹೊಟ್ಟೆ ನೋವು ಆ ಥರ ಏನಾದರೂ ಇರ್ಬೋದು. ಎಲ್ಲ ಒಂದು ಕಡೆ ಒಂದು ಹಾರ್ಟ್ ಚಕ್ರನ ಹೀಲಿಂಗ್ ಕೇಳ್ತಾ ಇದೆ. ಓಕೆ, ನೀವು ತುಂಬ ಮನಸ್ಸಿಗೆ ತೊಗೋತಾ ಇದ್ದೀರಾ, ಹೃದಯಕ್ಕೆ ಹತ್ತಿರವಾಗಿ ಇರೋವಂಥ ಪೇಯ್ನ್ ಇರ್ಬೋದು. ಓಕೆ, ಅಂದರೆ ಎಲ್ಲ ಒಂದು ಕಡೆ ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಕ್ಕೆ ನೋವಾಗ್ತಿದೆ ಅಂತಲ್ಲ. ಓಕೆ, ಮಾನಸಿಕವಾಗಿ ಹಾರ್ಟ್ ತುಂಬ ಹರ್ಟ್ ಆಗ್ತಿದೆ. ಓಕೆ, ಫೀಲಿಂಗ್ ಮೂಲಕ ಹರ್ಟ್ ಆಗ್ತಿದ್ದೀರಾ, ನೀವು ತುಂಬ ಅಂದರೆ ತುಂಬ ಪೇಯ್ನ್ ಅನುಭವಿಸ್ತಾ ಇದ್ದೀರಾ ಅಂಥೇಳಿ. ಅದಕ್ಕೆ ಹೀಲಿಂಗ್ ಮಾಡ್ಕೋಬೇಕು ನೀವು ಅಂಥೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಡ್ರೀಮ್, ಎಲ್ಲೋ ಒಂದು ಕಡೆ ಏನು ಮಾಡ್ತೀರಾ ಅಂದರೆ ಡ್ರೀಮಲ್ಲಿ ಕಳೆದು ಹೋಗ್ತಿದ್ದೀರಾ. ಕಂಪ್ಲೀಟ್ಲಿ ಡ್ರೀಮ್ ಅಬೌಟ್ ದಟ್ ಪರ್ಸನ್, ಯಾರಾದರೂ ಆಗಿರ್ಬೋದು, ಮೇಲ್ ಆರ್ ಫೀಮೇಲ್ ಯಾರಾದರೂ ಆಗಿರ್ಬೋದು. ನೀವು ಅವರ ಒಂದು ಕನಸಿನಲ್ಲೇ ಕಳೆದು ಹೋಗ್ತಿದ್ದೀರಾ. ಹೀಗಿರ್ಬೋದಾ ಹಾಗಿರ್ಬೋದಾ, ಏನು ಮಾಡ್ತಾ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅದು ನಿಮ್ಮಿಬ್ಬರ ಬಗ್ಗೆನೇ ಕನಸಿದೆ ಅಂತಲೂ ಹೇಳೋಕ್ಕಾಗಲ್ಲ. ಎಲ್ಲ ಒಂದು ಕಡೆ ನೀವು ಇಮ್ಯಾಜಿನೇಷನಲ್ಲಿ ಅವರು ಆ ಥರ ಇರ್ಬೋದಾ, ಅವರು ಹಾಗೆ ಮಾಡಿಬಿಟ್ಟಿರ್ಬೋದಾ, ಹೀಗೆ ಮಾಡಿಬಿಟ್ಟಿರ್ಬೋದಾ, ನನಗೆ ಮೋಸ ಮಾಡ್ತಿರ್ಬೋದಾ, ಅಥವಾ ಬೇರೆಯವ್ರ ಜೊತೆ ಇರ್ಬೋದಾ, ಅಥವಾ ನೀವು ಅವ್ರ ಜೊತೆ ಇರೋವಂಥದ್ದು. ಒಟ್ಟಲ್ಲಿ ಎಲ್ಲನೂ ಡ್ರೀಮ್. ಓಕೆ, ಡ್ರೀಮಿ ಆಗಿರೋವಂಥದ್ದು ಕಂಪ್ಲೀಟ್ಲಿ. ಸೊ ದಟ್ ಅದು ಒಳ್ಳೆಯ ಕನಸಾಗಿರ್ಬೋದು ಅಥವಾ ಕೆಟ್ಟ ಕನಸಾಗಿರ್ಬೋದು, ಕಂಪ್ಲೀಟಾಗಿ ಡ್ರೀಮಲ್ಲಿ ಕಳೆದೋಗ್ತಾ ಇದ್ದೀರಾ. ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತಾಯಿಲ್ಲ, ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ದ ರೆಬೆಲ್,
ಆ ಪರ್ಸನ್ ಯಾವ ಥರ ಪರ್ಸನ್ ಅಂತ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮಿಂದ ಅವ್ರಿಗೆ ಕಟ್ಟಾಕಿರೋ ಅನುಭವ ಆಗ್ತಾಯಿದೆ. ಆ್ಯಕ್ಚುಲಿ ನೀವು ತುಂಬ ಓವರಾಗಿ ಅವ್ರ ಮೇಲೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದ್ರಿಂದ ಎಲ್ಲೋ ಒಂದು ಕಡೆ ಎಲ್ಲವನ್ನು ಕ್ವಶನ್ ಮಾಡೋದ್ರಿಂದ ಆ ಮನುಷ್ಯ ಯಾವ ಥರ ಫೀಲ್ ಮಾಡ್ತಿದ್ದಾರೆ ಅಂತ ಅಂದರೆ, ಏನಪ್ಪ ಈ ಒಂದು ರಿಲೇಷನ್ಶಿಪ್ ನನಗೆ ಒಂಥರ ಕಟ್ಟಾಕಿರೋ ಥರ ಫೀಲಿಂಗ್, ನನಗೆ ಇಂಡಿಪೆಂಡೆನ್ಸ್ ಇಲ್ಲ, ಸ್ವಾತಂತ್ರ್ಯ ಇಲ್ಲ, ಪ್ರತಿಯೊಂದಕ್ಕೂ ಏನೋ ಒಂದು ಏನು ಹೇಳ್ತೀವಿ ರೆಸ್ಟ್ರಿಕ್ಷನ್ ಮಾಡೋವಂಥದ್ದು, ಆ ರೆಸ್ಟ್ರಿಕ್ಷನ್ ಇದೆ ಅಂತ. ಯಾಕೆಂದರೆ ಆ ಪರ್ಸನ್ ಯಾವ ಥರ ಒಂದು ವ್ಯಕ್ತಿ ಅಂತ ಅಂದರೆ, ಅವ್ರಿಗೆ ಯೂಶ್ವಲಿ ಯಾರ ಅಂಡರಲ್ಲೂ ಇದ್ದು ಗೊತ್ತಿಲ್ಲ, ಯಾರ ಅಂಡರಲ್ಲೂ ಇರೋವಂಥ ವ್ಯಕ್ತಿ ಇಲ್ಲ. ಆ್ಯಂಡ್ ಮೋರ್ ಓವರ್ ಅವರು ಯಾರ್ದಾದ್ರೂ ಅಂಡರಲ್ಲಿ ಕೆಲಸ ಮಾಡೋವಂಥವ್ರಲ್ಲ. ಅವ್ರು ಏನಿದ್ರು ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ಅವ್ರದ್ದೇ ಒಂದು ಇದರಲ್ಲಿರ್ತಾರೆ. ಅವರು ಫೈನಾನ್ಷಿಯಲಿ ಬೇರೆಯವ್ರ ಕೆಳಗಡೆ ಇರುವಂತಹ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ಅವ್ರ ಡಿಸಿಷನ್ ಏನಾದರೂ ತೊಗೋತೀನಿ ಅಂತ ಅಂದರೆ ಸ್ವಂತವಾಗಿ ತೊಗೋಬೇಕು ಅನ್ನೋವಂಥ ವ್ಯಕ್ತಿ. ಆ್ಯಂಡ್ ಫೈರಿ ಎನರ್ಜಿ ಅವ್ರದ್ದು. ತುಂಬ ಡೀಪಾಗಿ ಅನಾಲಿಸಿಸ್ ಮಾಡ್ತಾರೆ, ಯಾವುದೇ ವಿಷಯ ಆದ್ರೂ ಅಷ್ಟೇ ದೂರದಿಂದ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡೋವಂತಹ ವ್ಯಕ್ತಿ, ಆಯಿತಾ. ಸೊ ದಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಈ ಬಿಹೇವಿಯರ್ ಹೇಗೆ ಅನಿಸ್ತಾ ಇದೆ ಅಂತ ಅಂದರೆ, ಅವ್ರು ಫೀಲ್ ಮಾಡ್ತಾ ಇರೋದು ಕಟ್ಟಾಕ್ಬಿಟ್ಟಿದ್ದಾರೆ. ನನ್ನನ್ನು ಪ್ರತಿಯೊಂದಕ್ಕೂ ಕ್ವಶನ್ ಮಾಡ್ತಾರೆ, ಪ್ರತಿಯೊಂದನ್ನು ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಆ ಒಂದು ಫೀಲಿಂಗಲ್ಲಿ ಅವ್ರು ಬರ್ತಾಯಿದ್ದಾರೆ. ಆ್ಯಂಡ್ ಅಲೋನ್ನೆಸ್ ಅಂತ ಅಂದರೆ ಅವ್ರಿಗೆ ಒಂಟಿತನ. ಓಕೆ, ಬೇರೆಯವರು ನಿಮ್ಮನ್ನು ಲೋನಾಗಿ ಬಿಟ್ಬಿಟ್ರೆ, ಲೋನ್ಲಿನೆಸ್ಸೇ ಬೇರೆ, ಅಲೋನ್ನೆಸ್ಸೇ ಬೇರೆ. ಅಲೋನ್ನೆಸ್ ಅಂತ ಅನ್ನೋದೇನೆಂದರೆ, ಎಕ್ಸ್ಕ್ಯೂಸ್ ಮೀ, ನಿಮಗೆ ನೀವೇ ತಂದ್ಕೊಳ್ಳೋ ಅಂಥದ್ದು. ಓಕೆ, ಲೋನ್ಲಿನೆಸ್ ಅಂತ ಅಂದರೆ ನಿಮಗೆ ಬೇರೆಯವರು ಬಿಟ್ಟು ಹೋಗೋದು, ಒಬ್ಬಂಟಿಯಾಗಿ ಬಿಟ್ಟು ಹೋಗೋದು, ಒಬ್ಬರೇ ಇರೋದಕ್ಕೆ ಇಷ್ಟಪಡೋದು. ಓಕೆ, ನಿಮಗೆ ಅವರು ಎಲ್ಲೋ ಒಂದು ಕಡೆ ಯಾವ ಥರ ಫೀಲ್ ಮಾಡ್ತಾಯಿದ್ದಾರೆ ಅಂದರೆ, ನಾನು ಒಬ್ಬನೇ ಇರಬೇಕಪ್ಪ, ನಾನು ಒಬ್ಬಳೇ ಇರಬೇಕು, ಸದ್ಯಕ್ಕೆ ನನಗೆ ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು, ಬೇರೆಯವರು ಯಾರ ಸಹವಾಸನೂ ಬೇಡ, ನನಗೆ ನನ್ನ ಜೊತೆ ನನ್ನೊಂದಿಗೆ ನಾನು ಸಮಯ ಕಳಿಬೇಕು, ಅಲೋನಾಗಿರಬೇಕು. ಐ ವಾಂಟ್ ಟು ಬಿ ಅಲೋನ್ ಅಂತ. ಓಕೆ, ಆ ಒಂದು ನೇಚರಲ್ಲಿ ಅವರು ಬರ್ತಾಯಿದ್ದಾರೆ, ಆ ಥರ ಅವ್ರ ಫೀಲಿಂಗ್ಸಲ್ಲಿ ಇರುತ್ತೆ. ಓಕೆ, ಈ ರೀಡಿಂಗಿಗೆ ಏಂಜಲ್ಸ್ ಯಾವ ಥರ ಗೈಡೆನ್ಸ್ ಕೊಡ್ತಾರೆ ಅಂತ ನೋಡೋಣ. ಗೈಡೆನ್ಸ್ ಯಾರು ವಿವರ್ಸ್ ನೋಡ್ತಾ ಇದ್ದೀರಲ್ಲ ಅವ್ರಿಗೋಸ್ಕರ ಯೂನಿವರ್ಸ್ ಕಡೆಯಿಂದ ಏಂಜಲ್ಸ್ ಕೊಡ್ತಾ ಇರೋವಂತಹ ಗೈಡೆನ್ಸ್ ಇದಾಗಿದೆ. ರೊಮ್ಯಾನ್ಸ್. ಇಫ್ ಯು ಬಿಲೀವ್ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಇನ್ ದ ನಿಯರ್ ಫ್ಯೂಚರ್. ಫ್ರೆಂಡ್ಸ್, ನೀವು ನಂಬೋದೇ ಆದರೆ, ನೀವು ಏನೋ ಒಂದು ಡೌಟ್ ಮಾಡ್ತಾ ಇದ್ದೀರಾ, ಆ ಡೌಟನ್ನು ಬಿಟ್ಟು ನೀವು ಬಿಲೀವ್ ಮಾಡೋದಾದರೆ, ನಿಮ್ಮನ್ನು ನೀವು ಬಿಲೀವ್ ಮಾಡೋದಾದರೆ, ಯೂನಿವರ್ಸಲ್ಲಿ ನೀವು ಬಿಲೀವ್ ಮಾಡೋದಾದರೆ, ಇದು ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಹ್ಯಾಪನ್ ಆಗುತ್ತೆ. ಅಂದರೆ ಮುಂದಿನ ಒಂದು ಸ್ವಲ್ಪ ತಿಂಗಳುಗಳಲ್ಲಿ ನಿಮಗೆ ಅದರ ಉತ್ತರ ಸಿಗುತ್ತೆ. ಇಫ್ ಯು ಬಿಲೀವ್, ನೀವು ನಂಬಿ ಕಾಯಬೇಕು ಅಂತ ಹೇಳ್ತಾರೆ ಇನ್ ದ ನಿಯರ್ ಫ್ಯೂಚರ್. ಸೊ ದಟ್ ಏನಾದರೂ ರೀಕನ್ಸಿಲಿಯೇಷನ್ನು, ರಿಯೂನಿಯನ್ ಯಾರಾದರೂ ಕೇಳ್ತಾ ಇದ್ದರೆ ಇನ್ ದ ನಿಯರ್ ಫ್ಯೂಚರ್, ಇನ್ನೊಂದು ಸ್ವಲ್ಪ ದಿನದಲ್ಲೇ ನಿಮಗೆ ಆಗತ್ತೆ ಅಂತೇಳಿ ಯೂನಿವರ್ಸ್ ಕಡೆಯಿಂದ ಏಂಜಲ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ದಟ್ ಇಲ್ಲಿ ಇರುವಂಥವ್ರು ಏನು ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಬ್ರೇಕಪ್ ಸಿಚುವೇಶನ್ ಇರ್ಬೋದು, ಅಥವಾ ಒಬ್ರಿಗೊಬ್ರು ಮಾತಾಡ್ದೇ ಕಂಪ್ಲೀಟ್ ಕಾಂಟ್ಯಾಕ್ಟಲ್ಲಿದ್ದರೂ ಎಲ್ಲೋ ಒಂದು ಕಡೆ ಮಿಸ್ ಆಗಿರುವಂಥವ್ರು ಇರ್ಬೋದು. ಆ ಥರದವ್ರು ಏನಾದರೂ ಕೇಳ್ತಾ ಇದ್ದರೆ ಅದಕ್ಕೆ ಕೇಳ್ತಾ ಇರೋದು. ಓಕೆ, ರೊಮ್ಯಾನ್ಸ್ 100% ರೊಮ್ಯಾನ್ಸ್ ಇದೆ. ಸೊ ನೀವು ಬಿಲೀವ್ ಮಾಡಬೇಕು ಅಷ್ಟೇ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಸೊ ದಟ್ ಇಲ್ಲಿ ಈ ಏಂಜಲ್ಸ್ ಮೆಸೇಜ್ನ ಅನಲೈಸ್ ಮಾಡೋದಾದರೆ, ಇಲ್ಲಿ ಮೇಜರ್ ನಂಬರ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಬ್ರೇಕಪ್ ಸಿಚುವೇಶನ್ ಇರುವಂತಹವರು, ಟ್ವಿನ್ ಫ್ಲೇಮ್ ಸೋಲ್ಮೇಟ್ಸ್ ಆಗಿರುವಂತಹವರು. ಸೊ ನಿಮ್ಮನ್ನು ನೀವು
ಸ್ಯಾಡೋ ವರ್ಕಲ್ಲಿ ನೀವು ಮಾಡಬೇಕಾಗುತ್ತೆ, ಮೆಡಿಟೇಷನ್ ಮಾಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಕಂಪ್ಲೀಟ್ಲಿ ರನ್ನರ್ ಚೇಸರ್ ಆಗಿದ್ದೀರಾ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನೀವು ರನ್ನರ್ ಆಗಿಬಿಟ್ಟಿದ್ದೀರಾ. ಸೊ ದಟ್ ರನ್ನರ್ ಅಲ್ಲ, ಚೇಸರ್ ಆಗಿದ್ದೀರಾ. ಸೊ ದಟ್ ಅವ್ರು ರನ್ನರ್ ಆಗಿದ್ದಾರೆ, ಅದಕ್ಕೋಸ್ಕರ ಈ ಒಂದು ಇಂಬ್ಯಾಲೆನ್ಸ್ ಕಾಡ್ತಾ ಇದೆ. ನೀವು ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಸೊ ದಟ್ ಆವಾಗ ಒಂದು ರೀಕನ್ಸಿಲಿಯೇಷನ್ ಅಥವಾ ರೀಯೂನಿಯನ್ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಏಂಜಲ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಹೋಪ್ ಎಲ್ಲರಿಗೂ ಈ ರೀಡಿಂಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಈ ಒಂದು ಗುಡ್ ಎನರ್ಜಿ ಏನಿದೆ, ಪಾಸಿಟಿವ್ ಎನರ್ಜಿ ಏನಿದೆ ಅದನ್ನು ಕಾಮೆಂಟಲ್ಲಿ ಕ್ಲೈಮ್ ಮಾಡಿ. ಐ ಕ್ಲೈಮ್ ದಿಸ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ. ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್. ಎಲ್ಲರಿಗೂ ನನ್ನ ಹಾರ್ಟ್ಲಿ ಗ್ರ್ಯಾಟಿಟ್ಯೂಡ್. ನೀವು ನನಗೆ ತುಂಬ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀರಾ. ಐ ಮೀನ್ ಎಲ್ಲರೂ ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡಿ ಎನ್ಕರೇಜ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ಯು ಆಲ್ ಪೀಪಲ್. ಯಾರೆಲ್ಲ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ಒಂದು ಧನ್ಯವಾದಗಳು. ಥ್ಯಾಂಕ್ ಯು. ಲವ್ ಯು ಆಲ್. ಮತ್ತೆ ಸಿಗೋಣ ಬೇರೆ ಇನ್ನೊಂದು ರೀಡಿಂಗಲ್ಲಿ.